ಹರೇ ಕೃಷ್ಣ. ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನೋಡೋದಾದ್ರೆ ಟೋಟಾಲಿಟಿ ಬಂದಿದೆ. ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಅಥವಾ ನಿಮಗೆ ಇಬ್ಬರಿಗೂ ಒಂದು ಗೈಡೆನ್ಸ್ ಇಲ್ಲಿ ಹೇಳಬಹುದು. ಬಿಕಾಸ್ ಇಲ್ಲಿ ಇಬ್ಬರದು ತುಂಬಾನೇ ಮೇಜರ್ ರೋಲ್ ನಡೆಯುವಂತದ್ದಿದೆ ಅಂತ ಹೇಳಬಹುದು. ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಬರ್ತಾ ಇರುವಂತದ್ದು, ನಿಮ್ಮಿಬ್ಬರ ಮಧ್ಯೆ ಜಗಳ ಬರ್ತಿರುವಂತದ್ದು. ನೀವು ಫ್ಯೂಚರ್ ಬಗ್ಗೆ ತುಂಬಾ ಥಿಂಕ್ ಮಾಡ್ತೀರಾ ಅಂಡ್ ಈ ಪರ್ಸನ್ ತುಂಬಾನೇ ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇವರು ಪಾಸ್ಟ್ ಇಂದ ಹೊರಗೆ ಬರ್ತಾ ಇಲ್ಲ, ನೀವು ಫ್ಯೂಚರ್ ಬಗ್ಗೆ ಓವರ್ ಥಿಂಕ್ ಮಾಡೋದನ್ನ ಬಿಡ್ತಾ ಇಲ್ಲ. ಹೀಗಾಗಿ ನಿಮ್ಮಿಬ್ಬರ ಒಂದು ಕಂಪ್ಯಾಟಿಬಿಲಿಟಿ ಇಲ್ಲ ಆಗ್ತಾ ಇಲ್ಲ, ಇಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ. ಈ ಒಂದು ಕಾರಣಕ್ಕೆ ಇಬ್ಬರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ಜಗಳಗಳು ನಡೀತಾ ಇದೆ. ಸೊ ಇಟ್ಸ್ ಟೈಮ್ ಟು ಬಿ ಇನ್ ಅ ಪ್ರೆಸೆಂಟ್ ಮೂಮೆಂಟ್. ಈ ಕಡೆ ಪಾಸ್ಟ್ ಬಗ್ಗೆನೂ ಅವ್ರು ಯೋಚನೆ ಮಾಡಬಾರ್ದು, ಫ್ಯೂಚರ್ ಬಗ್ಗೆನೂ ನೀವು ಅತಿಯಾಗಿ ಯೋಚನೆ ಮಾಡಬಾರ್ದು. ಈಗ ಪ್ರೆಸೆಂಟ್ ಅಲ್ಲಿ ನಿಮ್ಮಿಬ್ಬರ ಒಂದು ಮುಂದಿನ ಜೀವನ ಹೇಗಿರ್ಬೇಕು ಅಂತ ಅಂದ್ರೆ, ಅಥವಾ ಮುಂದಿನ ಜೀವನ ನಿಮ್ಮಿಬ್ಬರದು ಸುಖಕರವಾಗಿರ್ಬೇಕು ಅಂದ್ರೆ ಪ್ರೆಸೆಂಟ್ ಅಲ್ಲಿ ನೀವು ಒಬ್ರಿಗೊಬ್ರು ಎಷ್ಟು ಸಾಥ್ ಕೊಡ್ತೀರಾ, ಎಷ್ಟು ಅರ್ಥ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಫ್ಯೂಚರ್ ನಿಂತಿರುತ್ತೆ. ಅಂಡ್ ಪಾಸ್ಟ್ ಬಗ್ಗೆ ನೀವಾಗ್ಲಿ ಅವ್ರಾಗ್ಲಿ ಥಿಂಕ್ ಮಾಡ್ತಾ ಇದ್ರೆ, ಅಥವಾ ಪಾಸ್ಟ್ ಅಲ್ಲಿ ನೀನ್ ಹೀಗ್ ಮಾಡ್ದೆ, ನಾನ್ ಹಾಗ್ ಮಾಡ್ದೆ, ನಾನ್ ಹಿಂಗ್ ಅದೆಲ್ಲ ಮಾಡ್ದೆ, ಅಷ್ಟೆಲ್ಲ ಮಾಡ್ದೆ, ನಾನು ಹಿಂಗ್ ಹಾಗ್ ನೋಡ್ಕೊಂಡೆ, ಹೀಗ್ ನೋಡ್ಕೊಂಡೆ, ಬಟ್ ನೀನ್ ಏನು ಮಾಡ್ಲಿಲ್ಲ ಅಂತೆಲ್ಲ ನೀವು ಪಾಸ್ಟ್ ಅಲ್ಲೇ ನಡೆದಿರುವಂತಹ ಕಂಪ್ಲೇಂಟ್ಸ್ ನೆಲ್ಲ ನೀವು ಒಬ್ಬರ ಮೇಲೊಬ್ರು ಹೇರ್ತಾ ಇದ್ರೆ ಡೆಫಿನೆಟ್ಲಿ ಯಾವುದು ಸರಿ ಹೋಗೋದಿಲ್ಲ. ಸೊ ಇಬ್ರು ಆ ಪಾಸ್ಟ್ ಇಂದ ಹೊರಗೆ ಬರಬೇಕು. ಪಾಸ್ಟ್ ಹ್ಯಾಸ್ ನೋ ಪರ್ಪಸ್. ಮುಗಿದು ಹೋಗಿರುವಂತಹ ಅಧ್ಯಾಯನ ನಾವು ಚೇಂಜ್ ಮಾಡೋಕ್ ಆಗೋದಿಲ್ಲ. ಗತಕಾಲ ನಡೆದು ಹೋಗಿರುವಂತಹ ಒಂದು ಘಟನೆಗಳನ್ನ ನಾವು ಮತ್ತೆ ಚೇಂಜ್ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮ ಹತ್ರ ಇರುವಂತದ್ದು ಪ್ರೆಸೆಂಟ್ ಮತ್ತೆ ಫ್ಯೂಚರ್. ಫ್ಯೂಚರ್ ಕೂಡ ನಮ್ ಕೈಯಲ್ಲಿಲ್ಲ. ಫ್ಯೂಚರ್ ಏನಾಗುತ್ತೆ, ನಾಳೆ ಏನಿರುತ್ತೆ, ಹೇಗಿರುತ್ತೆ ಅದು ಕೂಡ ನಮಗ್ ಗೊತ್ತಿರೋದಿಲ್ಲ. ಬಟ್ ಈ ಕ್ಷಣ, ಇವತ್ತಿನ ದಿನ ನಮಗ್ ಸಿಕ್ಕಿದೆ ಅಂತಂದ್ರೆ ಅದನ್ನ ಹೇಗೆ, ಯಾವ ರೀತಿ ಚೆನ್ನಾಗಿ ಮಾಡ್ಕೋಬೇಕು, ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಹೇಗೆ ಇರಬೇಕು, ಹೇಗೆ ನಿಭಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚಿಸ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಸಪೋಸ್ ನೀವು ಮ್ಯಾರಿಡ್ ಇದ್ದೀರಾ ಅಂತಂದ್ರೆ ನೀವು ಒಂದು ಕಂಪ್ಯಾಟಿಬಿಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಇಬ್ರು ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಟೀಮ್ ವರ್ಕ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಲೆಟ್ ಗೋ ದ ಪಾಸ್ಟ್ ಅಂಡ್ ಫ್ಯೂಚರ್ ಬಗ್ಗೆ ವರಿ ಬೇಡ. ಜಸ್ಟ್ ಇಲ್ಲಿ ನೀವಾಗ್ಲಿ ಅವರಾಗ್ಲಿ ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕು. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕಿದ್ರೆ ಕಂಪ್ಲೀಟ್ ನೀವಾಗಿ ಇರೋದಕ್ಕೆ ಟ್ರೈ ಮಾಡಿ. ಅಂಡ್ ಇಲ್ಲಿ ಅವರು ನಿಮಗೆ ಇಂಪ್ರೆಸ್ ಮಾಡೋದ್ ಬೇಡ, ನೀವು ಅವ್ರಿಗೆ ಇಂಪ್ರೆಸ್ ಮಾಡೋದ್ ಬೇಡ. ನೀವ್ ಹೇಗಿದ್ದೀರೋ ಹಾಗೆ ಇರಿ, ಅವ್ರು ಹೇಗಿದ್ದಾರೆ ಹಾಗೆ ಇರ್ಲಿ. ಅಂಡ್ ನಿಮ್ಮ ಒಂದು ಸೆಲ್ಫ್ ಏನಿದೆ, ನಿಮ್ಮ ಒಂದು ಕರೆಂಟ್ ರಿಯಾಲಿಟಿ ಏನಿದೆ ಅದು ಇಬ್ರಿಗೂ ಅಕ್ಸೆಪ್ಟ್ ಆಗಿ ಡೆಫಿನೆಟ್ಲಿ ಒಂದು ಗ್ರೋತ್ ಅನ್ನೋದನ್ನ ನೀವು ನೋಡ್ತೀರಾ. Okay, God bless you all.